ತಲೆನೋವಾಗಿದ್ದಾರೆ ವಿದೇಶಿಗರು. ವೀಸಾ ಪಾಸ್ಪೋರ್ಟ್ ಅವಧಿ ಅಂತ್ಯ ಆಗಿದ್ದವರನ್ನ ವಶಪಡಿಸಿಕೊಂಡಿದ್ದಾರೆ. ಮಹಿಳಾ ಸ್ಟೇಟ್ ಹೋಮ್ನಿಂದ ಇಳಿಸಿದಂತಹ ಸಿದ್ದಾಪುರ ಪೊಲೀಸರು ಖಾಕಿಗೆ ತಲೆನೋವಾಗಿದ್ದಾರೆ ವಿದೇಶಿಗರು. ವೀಸಾ ಪಾಸ್ಪೋರ್ಟ್ ಅವಧಿ ಅಂತ್ಯ ಆಗಿದ್ದವರು ಇನ್ನೂ ಕೂಡ ಇಲ್ಲೇ ಇದ್ರು ಅನ್ನುವ ಕಾರಣಕ್ಕಾಗಿ ಈಗ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ರಾತ್ರಿ ಕಾಂಪೌಂಡ್ ಜಿಗಿದು ಎಸ್ಕೇಪ್ ಆಗಿದ್ದಾರೆ ಮಹಿಳೆಯರು. 5 ವಿದೇಶಿ ಮಹಿಳೆಯರು ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದು ಬೆಂಗಳೂರಿನ ಮಹಿಳಾ ಸ್ಟೇಟ್ ಹೋಮ್ನಿಂದ 5 ಪರಾರಿಯಾಗಿದ್ದಾರೆ. 3 ಕಾಂಗೋ, 2 ನೈಜೀರಿಯನ್ ಮಹಿಳೆಯರಾಗಿದ್ದು ಇವರು ಎಸ್ಕೇಪ್ ಆಗಿದ್ದಾರೆ. ತಡರಾತ್ರಿ ಪೊಲೀಸರ ಕಣ್ತಪ್ಪಿಸಿ ಗೋಡೆ ಹಾರಿ ಮಹಿಳೆಯರು ಎಸ್ಕೇಪ್ ಆಗಿದ್ದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಂಥವರು ಎಸ್ಕೇಪ್ ಆದ ವಿದೇಶಿ ಮಹಿಳಾ ಪ್ರಜೆಗಳಾಗಿ ಈಗ ಅವರನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು. 5 ವಿದೇಶಿ ಮಹಿಳಾ ಪ್ರಜೆಗಳಿಗಾಗಿ ಪೊಲೀಸರ ಹುಡುಕಾಟ ನಿರಂತರವಾಗಿ ಈಗ ನಡೀತಾ ಇದೆ. 5 ವಿದೇಶಿ ಮಹಿಳೆಯರಲ್ಲಿ ಒಬ್ಬರಲ್ಲಿ ಮೊಬೈಲ್ ಇತ್ತು ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಮಧ್ಯರಾತ್ರಿ 2:15 ರಷ್ಟು ಇದು ಇನ್ಸಿಡೆಂಟ್ ಆಗಿದೆ ಅಂತ. ಬೇಸಿಕ್ಲಿ ಅವರು ಒಂದು ಐರನ್ದು ಕಬೋರ್ಡ್ನ ಒಂದು ಲ್ಯಾಡರ್ ಥರ ಯೂಸ್ ಮಾಡಿಕೊಂಡು ಆ ಕಡೆಯಿಂದ ಒಂದು ಗೋಡೆಯನ್ನು ದಾಟಿಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ವಿ ಹ್ಯಾವ್ ರಿಜಿಸ್ಟರ್ಡ್ ಅ ಕೇಸ್ ನಾವು ಆ್ಯಂಡ್ ಅದನ್ನು ಆಗಲೇ ವಿ ಆರ್ ಸರ್ಚಿಂಗ್ ಫಾರ್ ಎಲ್ಲಿ ಹೋಗಿದ್ದಾರೆ, ಇನ್ಕ್ಲೂಡಿಂಗ್ CC ಫುಟೇಜು ಮತ್ತು ಫರ್ದರ್ ಅವ್ರ ಮೂವ್ಮೆಂಟ್ ಏನಿದೆ ಅದೆಲ್ಲ ವಿ ಆರ್ ಸರ್ಚಿಂಗ್. ಸುಮಾರು 15-16 ಡೇಸಿಂದ ಅವರಿದ್ದರು. ಮೇನ್ಲಿ ದೇವರ್ ಫಾರ್ ಓವರ್ ಸ್ಟೇಯಿಂಗ್ ಆಫ್ ವೀಸಾನಲ್ಲಿ ಕಂಡೀಷನ್ ಇರುತ್ತೆ, ಎಷ್ಟು ವೀಸಾ ದಿನ ಇದೆ ಅಷ್ಟುವರೆಗೆ ಇರಬೇಕು. ಆಮೇಲೆ ಅದರ ನಂತರ ನೀವು ಐದರ್ ವೀಸಾ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು ಅಥವಾ ವಾಪಸ್ ನಿಮ್ಮ ಸ್ವಂತ ದೇಶಕ್ಕೆ ಹೋಗಬೇಕು. ಬಟ್ ಇವರು ಎಲ್ಲ ಭಾಳ ವರ್ಷಗಳಿಂದ ಓವರ್ ಸ್ಟೇಡ್ ವೀಸಾ ಮೇಲೆ ಇದ್ದರು. ಇನ್ನೂ ಕೆಲವರು ಅಲ್ಲಿ ಇದ್ದಾರೆ, ದೇ ಆರ್ ಆಲ್ಸೋ ದೇರ್ ಇನ್ ದ ಸೇಮ್ ಸ್ಟೇಟ್ ಹೋಮ್. ಬಟ್ ಈ 5 ಜನ ಇವರು ಒಂದು ಇದು ಮಾಡಿ ದೇ ಹ್ಯಾವ್ ರನ್ ಅವೇ. ಹಾಂ, ಇನ್ನೊಬ್ರು 6ನೇ ಒಬ್ಬರು ವ್ಯಕ್ತಿ ಅವರು ಹೋಗುವಾಗ ಅವ್ರದ್ದು ಕಾಲ್ ಫ್ರ್ಯಾಕ್ಚರ್ ಆಗಿದೆ. ಅದನ್ನು ಅವ್ರಿಗೆ ಇಮಿಡಿಯೇಟ್ ಹಾಸ್ಪಿಟಲ್ಗೂ ಸೇರಿಸಿದ್ವಿ. ಈಗ ಶಿ ಈಸ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್. 6 ಪೀಪಲ್ ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದರಲ್ಲಿ 5 ಜನ ಹೋಗಿದ್ದಾರೆ. ಶಿ ವಾಸ್ ಇಂಜರ್ಡ್. ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸ್ಟೇಟ್ ಹೋಮ್ನಿಂದ ಕಳೆದ ರಾತ್ರಿ 5 ಜನ ವಿದೇಶಿ ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಿಸಿ ಈಗಾಗಲೇ ಸಿದ್ದಾಪುರ ಪೊಲೀಸರಿಂದ ಕೂಡ ಅಷ್ಟೇ 5 ವಿದೇಶಿಯರಿಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿರುವಂತದ್ದು. ಏನು ದೃಶ್ಯ ಕಾಣ್ತದೆ ಈ ಒಂದು ದೃಶ್ಯದಲ್ಲಿ, ಇದು ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಸ್ಟೇಟ್ ಹೋಮ್. ಕಳೆದ 3 ದಿನಗಳ ಹಿಂದೆ ಪೂರ್ವ ವಿಭಾಗದ ಪೊಲೀಸರು ಸುಮಾರು 15 ಜನ ಮಹಿಳೆಯರು ವೀಸಾ ಮತ್ತು ಪಾಸ್ಪೋರ್ಟ್ ಅವಧಿ ಮುಕ್ತಾಯವಾಗಿದ್ರು, ಇವರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅವರೆಲ್ಲರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರನ್ನ ವೀಸಾ ಪಾಸ್ಪೋರ್ಟ್ ಅವಧಿ ಮುಕ್ತಾಯವಾಗಿದ್ದಂತ ಹಿನ್ನೆಲೆಯಲ್ಲಿ ಈ ಸ್ಟೇಟ್ ಹೋಮ್ ನಲ್ಲಿ ಇರಿಸಲಾಗಿತ್ತು. ಕಳೆದ ರಾತ್ರಿ ಅಂದ್ರೆ ಸುಮಾರು 2:30 ಟೈಮ್ ನಲ್ಲಿ ಸುಮಾರು 6 ಜನ, ಅದರಲ್ಲಿ ವಿದೇಶಿ ಮಹಿಳೆಯರು, ಕಾಂಗೋ ದೇಶದವರಾಗಿರ್ಬೋದು ಮತ್ತು ನೈಜೀರಿಯಾದವರು ಆಗಿರ್ಬೋದು, 5 ಜನರು ಕೂಡ ಈಗಾಗಲೇ ಕಳೆದ ರಾತ್ರಿ ಇದೇ ಒಂದು ಕಾಂಪೌಂಡ್ ನ ಗೋಡೆಯನ್ನ ಹಾರಿ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿದ್ದ ಭದ್ರತಾ ಸಿಬ್ಬಂದಿಯವರಿಗೆ ಅವರು ಕುಡಿಯಲು ನೀರು ಸಹ ಕೇಳ್ತಾರೆ. ಆದ್ರೆ ನೀರು ತಂದು ಕೊಡುವಂತಹ ಟೈಮ್ಗೆ 6 ಜನರು ಎಸ್ಕೇಪ್ ಆಗಕ್ಕೆ ಯತ್ನ ಮಾಡ್ತಾರೆ. ಅದರಲ್ಲಿ ಒಬ್ಬಾಕೆ ಮಾತ್ರ ಈಗಾಗಲೇ ಕಾಲ್ ಮುರ್ಕೊಂಡಿದ್ದಾರೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಉಳಿದಂತೆ 5 ಜನ ಏನಿದ್ರೆ 5 ಜನರು ಕೂಡ ಅಷ್ಟೇ ನಾಪತ್ತೆಯಾಗಿದೆ. ಅವ್ರಿಗೋಸ್ಕರ ಪೊಲೀಸರು ಈಗಾಗಲೇ ಹುಡುಕಾಟವನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ಗೋಡೆ ಏನಿದೆ ಈ ಒಂದು ಗೋಡೆಯನ್ನ ಹಾರಿ ಅವರೆಲ್ಲರೂ ಕೂಡ ಅಷ್ಟೇ ಎಸ್ಕೇಪ್ ಆಗಿರೋದು. ಸಿದ್ದಾಪುರ ಪೊಲೀಸರು ಪರ್ಟಿಕ್ಯುಲರ್ ಆಗಿ 5 ಜನರ ಬಳಿ ಓರ್ವರ ಬಳಿ ಒಂದು ಮೊಬೈಲ್ ಇತ್ತು ಅನ್ನುವಂತಹದ್ದು ಒಂದು ಅನುಮಾನವನ್ನು ವ್ಯಕ್ತ ಮಾಡ್ತಾ ಇದ್ದು, ಆ ಒಂದು ಮೊಬೈಲ್ ನಂಬರ್ ಆಧರಿಸಿ ಮತ್ತು ಟವರ್ ಲೊಕೇಶನ್ ಆಧರಿಸಿ ಅವರ ಪತ್ತೆ ಕೂಡ ಈಗಾಗಲೇ ಬಲೆ ಬೀಸಿದ್ರೆ. ಸದ್ಯಕ್ಕೆ ಸಿದ್ದಾಪುರ ಠಾಣೆಯಲ್ಲಿ ಈಗಾಗಲೇ ನಾಪತ್ತೆಯಾಗಿರುವಂತಹ ಕುರಿತಾಗಿ ಒಂದು ದೂರು ಕೂಡ ದಾಖಲಾಗಿದ್ದು ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಮುಂದುವರಿಸುತ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.